ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಬರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾವು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯ ಹಿನ್ನೀರಿನಲ್ಲಿ ಬಂದಿದ್ದೆ. ಮಂಜು ಹತ್ರ ಒಟ್ಟನ ಜೊತೆ ಕರ್ಕೊಂಡು ಬಂದಿದ್ದೆ. ಈ ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿರುವಂತ ಮೈಗಿರುವಂತ ಮುಳುಗಡೆ ಆಗುತ್ತಿರುವಂತ ವಿಠ್ಠಲ್ ದೇವಸ್ಥಾನ ಅಂದ್ರೆ ವರ್ಷ ಪೂರ್ತಿ ಎಲ್ಲ ಮುಳುಗಡೆ ಆಗಿರುತ್ತೆ. ಸ್ವಲ್ಪ ಡ್ಯಾಮ್ನಲ್ಲಿ ನೀರು ಯಾವಾಗ ಕಲಿಯುತ್ತೆ ಆಗ ಮಾತ್ರ ಓಪನ್ ಆಗುವಂತ ದೇವಸ್ಥಾನ. ಅದರ ಒಂದು ವಿಶೇಷತೆ ತೋರಿಸ್ತೀನಿ. ಈಗ ನಾನು ತೋರಿಸ್ತಾ ಇರುವಂತದ್ದು ಹಿಡಕಲ್ ಜಲಾಶಯದಲ್ಲಿರುವಂತ ಶ್ರೀ ವಿಠ್ಠಲ ದೇವರ ಮಂದಿರ. ಸುಮಾರು 98 ವರ್ಷಗಳ ಇತಿಹಾಸ ಹೊಂದಿರುವಂತ ಈ ದೇವಸ್ಥಾನ 1928ನೇ ಇಸ್ವಿಯಲ್ಲಿ ಈ ದೇವಸ್ಥಾನದ ಕಟ್ಟಿದ್ದಾರೆ ಅಂತೆ. ಅದರ ನಂತರ ಅದನ್ನ ಹಿಡಕಲ್ ಜಲಾಶಯನ ಏನ್ ರಾಜ ಲಕ್ಷ್ಮಣಗೌಡ ಜಲಾಶಯನ ಏನ್ ನಿರ್ಮಾಣ ಮಾಡಿದ್ರು ಆ ಸಮಯದಲ್ಲಿ ಇಲ್ಲಿ ಇರುವಂತ ಸುತ್ತಮುತ್ತಲು ಒಂದು 10-15 ಹಳ್ಳಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ಅದೇ ತರದ್ದಾಗಿ ಈ ಹುನ್ನೂರು ಗ್ರಾಮವನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತ ಪರಿಸ್ಥಿತಿ ಬಂತು. ಹೀಗಾಗಿ ಅದು ಪೂರ್ತಿಯಾಗಿ ಇನ್ನೂರು ಗಟ್ಟಿಮುಟ್ಟಾಗಿದೆ. ಸುತ್ತಮುತ್ತಲು ಇರುವಂತ ಗೋಡೆ ನೀರಿನ ಹೊಡೆತಕ್ಕೆ ಬಿದ್ದಿದೆ. ಮುಂದಿಂದು ಮತ್ತು ದೇವಸ್ಥಾನಕ್ಕೂ ಯಾವ ತರದ ತೊಂದರೆ ಇಲ್ಲ. ನಾವು ಇಲ್ಲಿ ಮಂಜು ಹತ್ರೊಟ್ಟನ ಜೊತೆಗೆ ಆರಾಮ್ಸರಿ ಬಂದ್ಬಿಟ್ವಿ. ಇಲ್ಲಿ ಬಂದಾಗ ಡ್ಯಾಮ್ನಲ್ಲಿ ಜನರು ಈ ಕಲ್ಲುಗಳು ಬಿದ್ದಿರ್ತಾವಲ್ಲ ಅವ್ನು ತುಂಡ ಒಂದ್ರ ಮೇಲೆ ಒಂದು ಇಡ್ತಾರೆ. ಕಾರಣ ದೇವಸ್ಥಾನಕ್ಕೆ ಹೋದಾಗ ಇಂಥ ಕಲ್ಲುಗಳನ್ನು ಒಂದ್ರ ಮೇಲೆ ಒಂದಿಟ್ರೆ ತಾವು ಮನೆ ಕಡ್ತು ಅಂತೇನೋ ನಂಬಿಕೆ. ಅದನ್ನು ಪೂರೈಸುವ ಸಲುವಾಗಿ ಅಲ್ಲಿರುವಂತ ಕಲ್ಲು ಬಳಕೆ ಮಾಡ್ತಾರೆ. ಈಗ ಡ್ಯಾಮ್ ನೀರು ಪೂರ್ತಿ ಇಳಿದ್ರು ಅಂದ್ರೆ ದೇವಸ್ಥಾನ ಪೂರ್ತಿ ಓಪನ್ ಆಗಿದೆ. ಅಂದ್ರೆ ಇಲ್ಲಿ ಹೂವನ್ನು ಕಾಯಿ ಕರ್ಪೂರ ಮಾರಾಟ ಮಾಡುವಂತ ಜನ್ಮದರ ಭಕ್ತರು ದೇವರಿಗೆ ವಿವಿಧ ಪೂಜಾ ಸಾಮಗ್ರಿಗಳನ್ನು ತೂಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ಸುಮಾರು 98 ವರ್ಷಗಳ ಇತಿಹಾಸ ಹೊಂದಿರುವಂತ ಈ ದೇವಸ್ಥಾನ ಇಷ್ಟು ಗಟ್ಟಿಮುಟ್ಟಾಗಿದೆ ಅಂದ್ರೆ ಸತತವಾಗಿ 11 ತಿಂಗಳ ಕಾಲ ನೀರನ್ನ ಎದುರು ಸಹಿತ ಯಾವುದು ಹಾನಿ ಆಗದೆ ಹಾಗೆ ದೇವಸ್ಥಾನ. ಸುತ್ತಮುತ್ತಲ ದೇವಸ್ಥಾನದ ಗೋಡೆಗಳು ಬಿದ್ದದ. ಇಲ್ಲಿವರೆಗೂ ರಕ್ಷಣಾತ್ಮಕವಾದಂತ ಗೋಡೆ ಇತ್ತು, ಈಗ ಕಡಿಮೆ ಆಗಿದೆ. ಅದು ಗೋಡೆನೂ ಬಿದ್ದು ಹೋಗ್ತಾ ಇದೆ ಬರ್ಬರ್ತಾ. ಮುಂದೇನು ಗೊತ್ತಿಲ್ಲ, ದೇವಸ್ಥಾನ ಮುಂದಿನ ವಿಡಿಯೋ ಮಾಡೋದ್ನಾಗ ಇರ್ತೈತಿ ನಾವು ಗ್ಯಾರಂಟಿ ಕೊಡೋಲ್ಲ. ಆದ್ರೆ ದೇವಸ್ಥಾನ ಮಾತ್ರ ಈಗ ಮಾತ್ರ ಸುಸ್ಥಿತಿಲಿದೆ. ಯಾಕಂದ್ರೆ ಈ ಪ್ರಕೃತಿಯಲ್ಲಿ ಬೆಂಕಿ, ನೀರು, ಗಾಳಿ ಇವುಗಳ ಮುಂದೆ ಮನುಷ್ಯನ ಯಾವುದು ಆಟಂಕಿಲ್ಲ. ಅದಕ್ಕಾಗಿ ಪ್ರಕೃತಿ ವಿರುದ್ಧ ನಾವು ಹೋಗಬಾರ್ದು. ಈಗ ನೀರನ್ನ ತಡೆ ಹಿಡಿದ್ದಾರೆ ಅಂದ್ರೆ ಇದರಿಂದ ಉಪಯೋಗ ಇರೋದು ಸಾಕಷ್ಟು ಕೋಟ್ಯಾಂತರ ಜನತೆಗೆ ಲಾಭ ಇದೆ. ಸಾವಿರಾರು ಎಕರೆಗೆ ಜಮೀನುಗಳಿಗೆ ನೀರಾವರಿ ವ್ಯವಸ್ಥೆಗಾಗಿ ಸುಮಾರು 56 TMC ನೀರನ್ನ ಸಂಗ್ರಹವಾಗುವಂತ ಹಿಡಕಲ್ ಜಲಾಶಯ ಸುಮಾರು 104 ಅಡಿ ಎತ್ತರದ 62 ಮೀಟರ್ ಎತ್ತರದ ಈ ಜಲಾಶಯ 1974ರಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಒಂದು ಕಡೆ ಇದೆ, 77 ಅಂತ ಬರ್ತಾ ಇದೆ ಒಂದು ಕಡೆ. ಏನಿರ್ಲಿ, ಈ ಜಲಾಶಯ ನೀರಿನ ಹಿನ್ನೀರದಲ್ಲಿ ಸುಮಾರು 40ರಿಂದ 45 ವರ್ಷಗಳ ಕಾಲ ಇದ್ರೂ ಸಹಿತ ದೇವಸ್ಥಾನ ಹೀಗೆ ಇರುವುದು ಆಶ್ಚರ್ಯಕರವಾದದ್ದು. ಅಲ್ಲಿ ಸಾಕಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ. ಅವರು ದೇವರಿಗೆ ಪೂಜೆ ಮಾಡುವುದು ಇದೆಲ್ಲ ಇದ್ದದ್ದೇ ಇದೆ ಯಥಾಸ್ಥಿತಿಯಾಗಿ. ಇದಕ್ಕೆ ಇಲ್ಲಿ ದೇವರ ದರ್ಶನಕ್ಕೆ ಹೆಚ್ಚು ಸಮಯ ಇರೋದಿಲ್ಲ. ಯಾಕಂದ್ರೆ ಕೆಲವು ತಿಂಗಳು ಅಥವಾ ಕೆಲವು ದಿನಗಳು ಮಾತ್ರ ಡ್ಯಾಮ್ನಲ್ಲಿ ನೀರು ಕಡಿಮೆ ಆದ್ರೆ ಮಾತ್ರ ಅವಕಾಶ. ಈಗ ಆಕ್ಚುಲಿ ನನಗೆ ಒಂದು 15-20 ದಿವಸದ ಹಿಂದ್ಗಡೆ ಯಾರೋ ಒಬ್ರು ಇಲ್ಲ ದೇವಸ್ಥಾನದ ನೀರು ಕಡಿಮೆ ಆಗಿದೆ ಅಂತ ಹೇಳಿದ್ರು. ನಾನು ಹೋಗಿ ಬಂದಿದ್ದಾಗ ಅಲ್ಲಿ ತನಕ ಹೋದೆ. ಆ ಸಮಯದಲ್ಲಿ ಇನ್ನೂ ದೇವಸ್ಥಾನ ಅರ್ಧ ನೀರಿತ್ತು. ಈಗ ಪೂರ್ತಿ ಕಡಿಮೆ ಇದೆ ಅಂತ ನಾನು ಒಂದ್ ಕಡೆ ಮಾಹಿತಿ ತಗೊಂಡಾಗ ಈಗ ಅದನ್ನ ನಾನು ನೋಡ್ಬೇಕು ಅಂತ ನಾನು ಹೋಗುವ ಸಮಯದಲ್ಲಿ ಮಂಜು ಹತ್ರವಾಟ ಅವರು ನಾನು ಬರ್ತೀನಿ ಅಂತಂದ್ರು. ಅವ್ರನ್ನ ಕರ್ಕೊಂಡು ನಾನು ಹೋಗಿದ್ದೀನಿ. ಈಗ ದೇವಸ್ಥಾನದಲ್ಲಿರುವ ಪ್ರಮುಖ ದೇವರು ವಿಠ್ಠಲ ದೇವರು ಪೂರ್ತಿ ಇದೆ ನೋಡಿ ದೇವರು. ಆದ್ರೆ ಈ ಇದನ್ನೊಂದು ವೈಶಿಷ್ಟ್ಯ ಇದೆ. ಇದು ಈ ತರದ ದೇವಸ್ಥಾನ ಇದ್ರೆ ಈ ದೇವಸ್ಥಾನ ದೇವರು ವಿಠ್ಠಲ ದೇವರನ್ನ ಮತ್ತೆ ಬೇರೆ ಕಡೆ ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಶ್ಚರ್ಯಕರ ಅಂದ್ರೆ ಇಲ್ಲಿ ಕಿದ್ರೇನು ಚೆನ್ನಾಗಿರುವಂತ ಶಿಲ್ಪಕಲೆಯನ್ನು ಹೊಂದಿರುವಂತ ದೇವಸ್ಥಾನ ಹೊಸ ವಿಠ್ಠಲ ಮಂದಿರ. ಅದರದ್ದು ವಿಡಿಯೋ ಕೊಡ್ತೀನಿ, ಅದು ತಯಾರು ಮಾಡಿದ್ದೇನೆ.
ಇದನ್ನ ತೋರಿಸ್ತೀನಿ. ಸದ್ಯಕ್ಕೆ ವಿಠಲ್ ದೇವ್ರನ್ನ ದರ್ಶನ ಮಾಡ್ಕೊಂಡು ಡ್ಯಾಮ್ ಸುತ್ತಮುತ್ತ ಒಂದು ರೌಂಡ್ ಹೊಡ್ಕೊಂಡು ಹೋಗೋಣ್ರಿ. ಸಾಕಷ್ಟು ಜನ ನಾವು ಬೆಳಿಗ್ಗೆ 11 ಗಂಟೆಗೆ ಹೋಗಿದ್ವಿ. ಆ ಸಮಯಕ್ಕೆ ಸಾಕಷ್ಟು ಜನ ಬಂದಿದ್ರು ದೇವ್ರ ದರ್ಶನಕ್ಕೆ. ಜನತೆ ಏನು ಬರ್ತಾ ಇರೋದು ಹೋಗ್ತಾ ಇರೋದು ಭಯಂಕರ ಇದೆ. ಇನ್ನು ಹೆಚ್ಚು ಪಬ್ಲಿಕ್ ಆಗಿಲ್ಲ ಜನರಿಗೆ. ಇದು ದೇವಸ್ಥಾನ ಹಿಂಗೊಂದು ಓಪನ್ ಆಗಿದೆ ಅಂತ ಅದ್ರ ಜನತೆ ಬರ್ತಾ ಇದೆ. ನೋಡಿ ಭಕ್ತರು ಹೇಗೆ ನಿಂತಿದ್ದಾರೆ. सब साइड है पे कर दी ओके डन ಅದೇ ಕಟ್ಟಡದ ಸುತ್ತಮುತ್ತಲು ನೋಡಿ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ ಫಸ್ಟ್ ಕ್ಲಾಸ್ ಆಗಿದೆ. ಮತ್ತು ಸಿಕ್ಕಾಪಟ್ಟೆ ಕೋಲ್ಡ್ ಇದೆಯಪ್ಪ ಅದು ಪ್ಲೇಸ್. ನಾನು ನೋಡಿದೆ. ವಿಶೇಷವಾಗಿ ಕಲ್ಲು ಮಣ್ಣುಗಳಲ್ಲಿ ನಿರ್ಮಾಣ ಮಾಡುವಂಥ ದೇವಸ್ಥಾನಗಳಾಗಲಿ, ಮನೆ ಇರಲಿ ಮತ್ತು ಯಾವುದೇ ಕಟ್ಟಡಗಳು ಚೆನ್ನಾಗಿರುತ್ತೆ. ಈ AC ಹಾಕೋ ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿ ಕೋಲ್ಡ್ ಇರುತ್ತೆ. ಆದ್ರೆ ಈಗ ನಾವೇನು ಸಿಮೆಂಟ್ ನಿರ್ಮಾಣ ಮಾಡೋದಿಲ್ಲ ಮನೆಗಳು, ಅವು ಮಾತ್ರ ಯಾವಾಗ ಏನಕ್ಕ ಹೇಳಕ್ಕಾಗಲ್ಲ. ನೀವು ಹಳೆ ಕಾಲದ ಕಟ್ಟಡ ಹೋಗಿ ಚೆನ್ನಾಗಿತ್ತು. ದೇವಸ್ಥಾನ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಅಲ್ಲಿದು ಒಂದು ಸ್ವಲ್ಪ ಸುತ್ತಮುತ್ತಲು ಸ್ವಲ್ಪ ಎತ್ತರ ಆಗುತ್ತೆ. ಅಲ್ಲಿ ಸ್ವಲ್ಪ ನಾವು ಹೋದಾಗ ಸ್ವಲ್ಪ ನೆಟ್ವರ್ಕ್ನು ಇದ್ದಿರ್ತಿಲ್ಲ, ಮೊಬೈಲ್ ನೆಟ್ವರ್ಕು. ಆ ಕಡೆ ತುಂಬಾ ತೆಗ್ಗಾದ ಪ್ರದೇಶ ಆಗುತ್ತಲ್ಲ. ಈಗ ನಾನು ಫಸ್ಟ್ಗೆ ವಿಡಿಯೋ ತೋರಿಸಿದ್ದು ಆ ಸ್ಥಳದಿಂದ, ಅಂದ್ರೆ ಹುನ್ನೂರು ಐಬಿ ಅಂತ ಹೇಳ್ತಾರೆ. ಹುನ್ನೂರು ಐಬಿ ಇದೆಲ್ಲ ಇರುವುದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮದಲ್ಲಿ, ಅಂದ್ರೆ ಪಕ್ಕದ ಹಿನ್ನೀರಿನಲ್ಲಿ ಇರುವಂತ ದೇವಸ್ಥಾನ. ಈ ಡ್ಯಾಮ್ನ ವಿಶಿಷ್ಟ ಅಂದ್ರೆ ಸುಮಾರು 6 ಕಿಲೋಮೀಟರ್ ಆಗಲ್ಲ, ಸುಮಾರು 9 ರಿಂದ 10 ಕಿಲೋಮೀಟರ್ ಉದ್ದ ನೀರಿನ ನಿಲ್ಲುತ್ತೆ ಇದು. ಈ ಹಿಡಕಲ್ ಜಲಾಶಯ ಅಂದ್ರೆ ರಾಜ ಲಕ್ಷ್ಮಣಗೌಡ ಜಲಾಶಯ ಸುಮಾರು 10 ಕಿಲೋಮೀಟರ್ ಉದ್ದ, 6 ಕಿಲೋಮೀಟರ್ ಆಗಲ್ಲ. ಮತ್ತೆ ಇನ್ನೊಂದು, ಇಲ್ಲಿ ನೀರು ಕುಲ್ಲಕ್ಕೆ ಅಂದ ತಕ್ಷಣ ಈ ಕ್ರಿಕೆಟ್ ಆಡೋ ಹುಡುಗರಂತೆ ಈ ಬಂದ ಇಲ್ಲಿ ಡ್ಯಾಮ್ದಾಗ ಕ್ರಿಕೆಟ್ ಆಡತ್ತಾರ. ಅಲ್ಲಿ ಅಷ್ಟು ಓಪನ್ ಆಗತ್ತಲ್ಲ, ಅವ್ರಿಗೂ ಖುಷಿ ಇದೆ. ಒಂದು ಆಟ ಆಡ್ಬೇಕು ಅನ್ನೋದು ಹುಮ್ಮಸ್ಸು. ಕ್ರಿಕೆಟ್ ಆಡ್ಬೇಕಾದ್ರೆ ಇದೇ ಜಾಗ ಬೇಕಂತ ಸ್ವಲ್ಪ ಜಾಗ ಸಿಕ್ಕಿ ಸಾಕಿಲ್ಬೇಕು ಕ್ರಿಕೆಟ್ ಆಡ್ತಾ ಜನ. ಈ ನೀರಿನ ಹೊಡೆತಕ್ಕೆ ಕೊಚ್ಚಿ ಹೋಗಿರುವಂತ ದೇವಸ್ಥಾನದ ಒಳವಳಿಕೆಗಳು. ಮತ್ತೆ ಬೇರೆ ಬೇರೆ ಕಡೆಯಿಂದ ಎಂಗಳಲ್ಲಿ ತೋರಿಸ್ತಾ ಇದ್ವಿ ದೇವಸ್ಥಾನ. ನೋಡಿ, ಇದು ದೇವಸ್ಥಾನ ಜಾಸ್ತಿ ಜನ ನಿಮಗೆ ನೋಡೋಕೆ ಅವಕಾಶವಿಲ್ಲ. ಅವಕಾಶ ಸಿಕ್ಕರೆ, ಸಮಯ ಸಿಕ್ಕರೆ ಬಂದು ದೇವಸ್ಥಾನ ನೋಡ್ಕೊಂಡು ಹೋಗ್ರಿ. ಯಾಕಂದ್ರೆ ಬೇರೆ ದೇವಸ್ಥಾನಗಳಾದ್ರೆ 12 ತಿಂಗಳು ಬಂದು ಹೋಗ್ಬೋದು. ಇದೇನು 8 ದಿವಸ ಅಥವಾ 10 ದಿವಸ 15 ದಿವಸ ಅಥವಾ ಇಷ್ಟೇ ದಿನಲ್ಲಿ ನಮಗ ಮೇಲೆ ಮಳೆ ಪ್ರಾರಂಭ ಆಯ್ತು ಅಂದ್ರೆ ಕೊಂಕಣ ಭಾಗದಲ್ಲಿ, ಅಂದ್ರೆ ಮಹಾರಾಷ್ಟ್ರ ಗಡಿ ಭಾಗ ಮತ್ತು ಗೋವಾ ಸುತ್ತಮುತ್ತ ಮಳೆ ಆಗಕ್ಕೈತಾನೆ ನೀರು ಬರಾಕೈತೆ. ಜಲಾಶಯಕ್ಕೆ ನೀರು ಬರ್ತದ್ರೆ ಮತ್ತೆ ವಾಪಸ್ ಮುಣಿ ಬಿಡ್ತದೆ. ಇದು ದರ್ಶನ ಸಿಗುವುದು ಬಹಳ ಅಪರೂಪ. ಈ ಜಲಾಶಯ ನಿರ್ಮಾಣ ಮಾಡಿದ ನಂತರ ಇದು 2ನೇ ಬಾರಿ. 2023ರಲ್ಲಿ ಒಮ್ಮೆ ಈ ಜಲಾಶಯನ ಖಾಲಿಯಾಗಿತ್ತು. ಹಾಗೆ ಈ ವಿಠಲ್ ದೇವ್ರ ದೇವಸ್ಥಾನ ದರ್ಶನ ಇತ್ತು. ಇದು 2020 ಮತ್ತೆ ಜಲಾಶಯ ನೀರು ಖಾಲಿಯಾಗಿ ದೇವ್ರ ದರ್ಶನ ಆಗ್ತದೆ. ಮತ್ತು ಈ ಜಲಾಶಯ ಮುಂದ್ಗಡೆ ಇರುವಂತ ಜನ, ಇದೇ ಜಲಾಶಯದ ನೀರನ್ನು ನಂಬಿಕೊಂಡು ಬದುಕುವಂತ ಜನ ಇನ್ನೂ ಮಳೆ ಆಗ್ತಾ ಇಲ್ಲ. ನೀರನ್ನ ಮಿತವಾಗಿ ಬಳಸಿ. ಯಾಕಂದ್ರೆ ಈಗ ಜಲಾಶಯದಲ್ಲಿ ಪೂರ್ತಿ ಖಾಲಿಯಾಗಿದೆ. ಕುಡಿಯೋ ನೀರಿನ ಪೂರ್ತಿಗೆ ಮಾತ್ರ ನೀರು ಇದೆ. ಇನ್ನು ಮಳೆ ಏನಾದ್ರೂ ಒಂದು ವಾರ ಅಥವಾ 1 ತಿಂಗಳ ಕೈ ಕೊಟ್ಬಿಟ್ರೆ ಎಲ್ಲರ ಪರಿಸ್ಥಿತಿ ಕೆಟ್ಟ ಹೋಗುತ್ತೆ. ಉದಾಹರಣೆಗೆ ಗೋಕಾಕ್ ಇರ್ಬೋದು, ಶಂಕೇಶ್ವರು, ಹುಕ್ಕೇರಿ, ಇನ್ನು ಬೀಳಗಿ, ಮುಧೋಳ್ ಈ ಕಡೆ ಜನತೆಗೆ ತುಂಬಾ ತೊಂದರೆ ಆಗುತ್ತೆ. ಅಷ್ಟು ನೀರು ಖಾಲಿಯಾಗ್ಬಿಟ್ಟೆ. ಇಲ್ಲಿವರೆಗೂ ನಾನು ಹುನ್ನೂರಿನ ಹಿಡಕಲ್ ಜಲಾಶಯದಲ್ಲಿರುವಂತ ಹುನ್ನೂರು ಶ್ರೀ ವಿಠಲ್ ದೇವರ ಬಗ್ಗೆ ಒಂದು ಮಾಹಿತಿಗಳನ್ನು ನೀಡಿದ್ದೀನಿ. ಇದೆಲ್ಲ ಅಷ್ಟಾಗಿದ್ರೆ ನಾಲ್ಕು ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.